ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದು ನಾವು ಕೊರದ ಹಿಟ್ಟಿನ ಪಲ್ಯ ಅಂತ ಹೇಳ್ತೀವಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಆಗಿರುತ್ತದೆ. ಹಾಗೆ ಇದನ್ನು ಜುಣ್ಕುದ ವಡೆ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಮಾಡೋ ಇಂಗ್ರೀಡಿಯೆಂಟ್ ಬಂದು ನಾವು ಇಲ್ಲಿ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀವಿ ಫ್ರೆಂಡ್ಸ್. ಹಾಗೆ ಮಾಡೋದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಸ್ವಲ್ಪ ನೆನೆ ಹಾಕಿದ ಹುಣಸೆ ಹಣ್ಣನ್ನು ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಮ್ಮ ಕ್ವಾಂಟಿಟಿ ತಕ್ಕ ಹಾಗೆ ಒಂದು 2ರಿಂದ 3 ಬೋಟ್ನಷ್ಟು ಇಟ್ಕೋಬೇಕಾಗುತ್ತೆ. ಸ್ವಲ್ಪ ಬಿಸಿನೀರು ಹಾಕಿಟ್ಕೊಂಡ್ರೆ ಬೇಗನೆ ನೆನೆಯುತ್ತೆ ಫ್ರೆಂಡ್ಸ್ ಹುಣಸೆ ಹಣ್ಣು. ಈಗ ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀವಿ. ಹಾಗೆ ಸ್ವಲ್ಪ ಜೀರಿಗೆನೂ ಹಾಕಬೇಕು ಫ್ರೆಂಡ್ಸ್. ಚೆನ್ನಾಗಿ ಚಟ್ಪಟ ಅಂತ ಸಿಡಿದಾದ್ಮೇಲೆ ಕರಿಬೇವು ಹಾಕಬೇಕಾಗುತ್ತೆ. ಸ್ವಲ್ಪ ಈರುಳ್ಳಿ, ಕರಿಬೇವು, ಸ್ವಲ್ಪ ಮೀಡಿಯಮ್ ಸೈಜ್ ಇರೋ ಈರುಳ್ಳಿನ ತೊಗೊಂಡಿದ್ದೀವಿ ಫ್ರೆಂಡ್ಸ್. 2ರಿಂದ 3 ಈರುಳ್ಳಿನ ಹಾಕ್ಕೊಂಡಿದ್ದೀವಿ. ಹಾಗೆ ಚೆನ್ನಾಗಿ ಬಾಡಿಸ್ಕೊಂಡು ನೀಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಹುಣಸೆ ಹಣ್ಣಿನ ರಸನ ಚೆನ್ನಾಗಿ ಕಿವುಚಿ ರಸ ತೆಗೆದುಕೊಂಡು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಹಸಿ ಖಾರ ರುಚಿಗೆ ತಕ್ಕಷ್ಟು. ನೀವು ಖಾರ ಜಾಸ್ತಿ ತಿನ್ನೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಪರವಾಗಿಲ್ಲ ಫ್ರೆಂಡ್ಸ್. ಈಗ ಏನು ಹುಣಸೆ ಹಣ್ಣಿನ ರಸ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಚೆನ್ನಾಗಿ ಆ ರಸ ಎಣ್ಣೆಲಿ ಕುದಿಬೇಕಾಗುತ್ತೆ. 2 ಗ್ಲಾಸ್ನಷ್ಟು ನೀರು ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಕೊತ್ತಂಬರಿ, ಬೆಲ್ಲ, 1 ಕಪ್ ದೊಡ್ಡ ಕಪ್ನಷ್ಟು ಹಸಿ ಕಡಲೆಬೇಳೆ ಹಿಟ್ಟನ್ನು ತೆಗೆದುಕೊಂಡ್ವಿ. ಅರ್ಧ ಕಪ್ನಷ್ಟು ಹೆಸರು ಕಾಳು ಹಿಟ್ಟು ತೊಗೊಳ್ತೀವಿ ಫ್ರೆಂಡ್ಸ್. ನಾವು ಹೆಸರು ಕಾಳು ಹಿಟ್ಟು ಮನೆಯಲ್ಲೇ ಮಾಡ್ತಿರ್ತೀವಿ. ಅದೇ ರೀತಿಯಾಗಿ ಚೆನ್ನಾಗಿ ಜರಡಿ ಹಿಡಿಬೇಕು ಫ್ರೆಂಡ್ಸ್. ಈ ಕಡೆ ಒಂದು ತಟ್ಟೆಗೆ ಎಣ್ಣೆ ಅಥವಾ ಬೆಣ್ಣೆನ ಅಥವಾ ತುಪ್ಪನ ಸವರ್ಕೊಂಡು ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ತಟ್ಟೋದಾಗಿದ್ದರಿಂದ ಇದನ್ನು ಬಳಸ್ತೀವಿ. ಇದನ್ನು ತಟ್ಟಬೇಕಾಗುತ್ತೆ ಫ್ರೆಂಡ್ಸ್. ಇದು ಚೆನ್ನಾಗಿ ಕುದಿ ಬಂದಿದೆ ಒಗ್ಗರಣೆ ಎಲ್ಲ. ಇದಕ್ಕೆ ನಾವು ಜರಡಿ ಹಿಡ್ಕೊಂಡಿರುವಂಥ ಕಡಲೆ ಹಿಟ್ಟು ಮತ್ತು ಹೆಸರು ಹಿಟ್ಟನ್ನು ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. 1 ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ ಹೆಸರು ಹಿಟ್ಟು ಹಾಕ್ಕೊಂಡಾಯಿತು ಫ್ರೆಂಡ್ಸ್. ಈಗ ಆ ಹಿಟ್ಟು ಚೆನ್ನಾಗಿ ಆ ನೀರಲ್ಲಿ ಕುದಿ ಬರಬೇಕು. ಮುದ್ದೆ ಯಾವ ರೀತಿ ಮಾಡ್ತಾ ಇರ್ತೀವಲ್ಲ ಅದೇ ರೀತಿಯಾಗಿ ಇದೇ ಮೆಥಡನ್ನು ಇಲ್ಲಿ ಈ ಒಂದು ರೆಸಿಪಿಗೆ ಬಳಸಬೇಕಾಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ತುರುಕೊಂಡು ಗಂಟೆದ ರೀತಿಲಿ ತಿರ್ಕೊಂಡು ನೀಟಾಗಿ ಅದು ಪಟ್ಪಟ ಅಂತ ಕುದ್ಮೇಲೆ ಸ್ವಲ್ಪ ಹೊತ್ತಿಗೆ ಇಳುವಬೇಕು ಫ್ರೆಂಡ್ಸ್. ಕೆಳಗಡೆ ಇಳುವಿ ಆ ತಟ್ಟೆಗೆ, ಎಣ್ಣೆ ಹಚ್ಚಿರುವಂಥ ತಟ್ಟೆಗೆ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಬಿಸಿ ಇರೋದ್ರಿಂದ ನೀರು ಕೈಗೆ ಹಚ್ಕೊಂಡು ತಟ್ಟಬೇಕಾಗುತ್ತೆ. ಇದು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿರುತ್ತೆ. ಜೋಳದ ರೊಟ್ಟಿಗೆ, ಸಜ್ಜಿ ರೊಟ್ಟಿಗೆ, ಚಪಾತಿಗೆ ಮತ್ತು ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ತುರಿನೂ ಹಾಕ್ತಾಯಿದ್ದೀವಿ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. 2ರಿಂದ 3 ದಿವಸ ಇಟ್ಟು ತಿನ್ಬೋದು. ಈ ಒಂದು ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಡೈಮಂಡ್ ಶೇಪಲ್ಲಿ ಕಟ್ ಮಾಡಿದ್ದಾಯಿತು. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡೋದಕ್ಕೂ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.